ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರು ನ್ಯೂಕ್ಲಿಯರ್ ಆಗಿದ್ದಾರೆ. ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು ಹೀಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಜೀವನ ನಡೆಸೋದಕ್ಕೆ ಇಷ್ಟಪಡ್ತಾರೆ. ತಂದೆ ತಾಯಿಯು ಮಕ್ಕಳಿಗೆ ಭಾರ ಅನಿಸುವ ಕಾಲ ಬಂದ್ಬಿಟ್ಟಿದೆ. ಇದು ಅವರ ತಪ್ಪಲ್ಲ, ಬದಲಿಗೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಹಾಗೂ ಅದಕ್ಕೆ ಅನುಗುಣವಾಗಿ ಮುನ್ನುಗ್ಗುತ್ತಿರುವಂತಹ ಜಗತ್ತಿಗೆ ಹೊಂದಿಕೊಂಡು ಕಾಲದ ಜೊತೆಗೆ ತಾವು ಪ್ರಯಾಣ ಮಾಡಲು ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಹೆತ್ತ ತಂದೆ ತಾಯಿಯನ್ನ ನೋಡಿಕೊಳ್ಳಲು ಆಗದ ಜೀವನ ಕ್ರಮ ರೂಢಿಗೆ ಬಂದಿರುವುದು ಅತ್ಯಂತ ಬೇಸರದ ಸಂದರ್ಭವಾಗಿದೆ. ಯಾಕಂದ್ರೆ ಜೀವ ಹಾಗೂ ಜೀವನವನ್ನ ಕಟ್ಟಿಕೊಟ್ಟಂತಹ ಹಳೆಯ ಬೇರುಗಳನ್ನ ಹೊಸ ಚಿಗುರುಗಳು ಮರೆಯುವುದು ಎಷ್ಟರ ಮಟ್ಟಿಗೆ ಸರಿ? ಹಳೆಯ ಬೇರುಗಳ ಜೀವನದ ಅನುಭವವನ್ನ ಪಡೆದುಕೊಂಡು ಜೀವನವನ್ನ ಕಟ್ಟಿಕೊಂಡಾಗ ಜೀವನ ಸಾರ್ಥಕ ಅನಿಸುತ್ತದೆ ಅಲ್ವಾ? ಸರಿ, ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತ ಯೋಚನೆ ಮಾಡ್ತಿರೋರಿಗೆ ಇಲ್ಲಿದೆ ಉತ್ತರ. ಅದೇನು ಅಂತ ಕೇಳ್ತೀರಾ? ಹಾಗಾದ್ರೆ ಒಮ್ಮೆ ಈ ವಿಡಿಯೋ ತುಣುಕನ್ನ ನೋಡ್ಕೊಂಡು ಬನ್ನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ ಕಣ್ಣು ಹೇಗಾಗಿದೆ, ಅದಕ್ಕೆ ಜಾಸ್ತಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡಿ. ಈ ವಿಡಿಯೋಗಳನ್ನ ಮಕ್ಕಳಿಗೆಲ್ಲ ತೋರಿಸಿ. ಈಗ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ತುಣುಕನ್ನ ನೋಡಿದ ನಮ್ಮ ಮನಸ್ಸು ಸಹ ಒಂದು ಕ್ಷಣ ಮಿಡಿಯಿತು. ನಮ್ಮ ವೀಕ್ಷಕರಿಗೂ ಒಂದು ಒಳ್ಳೆಯ ಸಂದೇಶ ಸಾರುವ ಈ ವಿಡಿಯೋ ತುಣುಕಿನ ಮೇಲೆ ಒಂದು ಸ್ಟೋರಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನೋಡಿ ವೀಕ್ಷಕರೇ, ಮಕ್ಕಳ ಕೈಗೆ ಪೋಷಕರು ಅತಿಯಾಗಿ ಮೊಬೈಲ್ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಮಕ್ಕಳನ್ನ ನೋಡಿಕೊಳ್ಳುವಷ್ಟು ಸಮಯ ಮತ್ತು ಸಂಯಮ ತಂದೆ ತಾಯಿಗಿಲ್ವಾ? ಮಕ್ಕಳು ಹಠ ಮಾಡಿದಾಗ ಅವರನ್ನ ಸಮಾಧಾನ ಪಡಿಸಲು ತಂದೆ ತಾಯಿಗಳಿಂದ ಆಗ್ತಾ ಇಲ್ಲ ಅಂದ್ರೆ ಇದು ಎಂತಹ ದುಸ್ಥಿತಿ ಅಲ್ವಾ? ಅಜ್ಜ ಅಜ್ಜಿಯ ಜೊತೆ ಕಾಲ ಕಳೆಯಬೇಕಾದವರು ಮಕ್ಕಳು. ಅಜ್ಜ ಅಜ್ಜಿಯರು ಹೇಳುವ ಕಥೆಗಳನ್ನ ಕೇಳುತ್ತಾ ಅವರ ಪ್ರೀತಿಯಲ್ಲಿ ಬೆಳೆಯಬೇಕಾದವರು. ಅಂತ ಮಕ್ಕಳನ್ನ ಅಜ್ಜ ಅಜ್ಜಿಯರಿಂದ ದೂರ ಮಾಡಿ ಮಕ್ಕಳ ಜೀವನವನ್ನ ಹಾಳು ಮಾಡುವುದರ ಕಡೆ ತಂದೆ ತಾಯಿಯರೇ ಕೊಂಡೊಯ್ಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಮಕ್ಕಳು ಅತ್ತಾಗ ಹಠ ಮಾಡಿದಾಗ ಮಕ್ಕಳನ್ನ ಮುದ್ದು ಮಾಡಿ ಅವರ ಜೊತೆ ಪೋಷಕರು ಮಕ್ಕಳಾಗಿ ಅವರಿಗೆ ಕಥೆಗಳನ್ನ ಹೇಳುವುದರ ಮೂಲಕ ಒಳ್ಳೆಯ ಸಂಸ್ಕಾರ ಕಲಿಸೋದನ್ನ ಬಿಟ್ಟು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಮಕ್ಕಳ ಮನಸ್ಸನ್ನ ಹಾಗೂ ಮಕ್ಕಳ ಜೀವನ ಕ್ರಮಕ್ಕೆ ಬಾಧಕರಾಗುತ್ತಿದ್ದಾರೆ. ಮಕ್ಕಳಿಗೆ ಹಿತವನ್ನ ಬಯಸುವ ತಂದೆ ತಾಯಿಯರೇ ಮಕ್ಕಳ ಪಾಲಿಗೆ ಮುಳುವಾಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ವಿಚಾರವನ್ನ ಎಲ್ಲಾ ಪೋಷಕರು ಗಂಭೀರವಾಗಿ ಪರಿಗಣಿಸಲೇಬೇಕು. ಹೆಚ್ಚಾಗಿ ಮಕ್ಕಳ ಕೈಗೆ ಮೊಬೈಲ್ ಕೊಡೋದ್ರಿಂದ ಮಕ್ಕಳ ಮೇಲೆ ಯಾವೆಲ್ಲ ದುಷ್ಪರಿಣಾಮಗಳು ಬೀರುತ್ತವೆ ಎಂಬುದನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋವನ್ನ ತಪ್ಪದೆ ಪೂರ್ಣವಾಗಿ ವೀಕ್ಷಿಸಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ ಕಣ್ಣು ಹೇಗಾಗಿದೆ, ಅದಕ್ಕೆ ಜಾಸ್ತಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡಿ. ಈ ವಿಡಿಯೋಗಳನ್ನ ಮಕ್ಕಳಿಗೆಲ್ಲ ತೋರಿಸಿ. ಮಕ್ಕಳ ಕೈಗೆ ಹೆಚ್ಚಾಗಿ ಮೊಬೈಲ್ ಕೊಡೋದ್ರಿಂದ ಮೊಬೈಲ್ನಲ್ಲಿ ಹೊರಹೊಮ್ಮುವ ವಿಕಿರಣಗಳು ಬೆಳೆಯುವ ಮಕ್ಕಳಿಗೆ ಹಾನಿಕಾರಕವಾಗಿದೆ. ಇದರಿಂದ ನರ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಈ ಕಾರಣದಿಂದಾಗಿ ಮಕ್ಕಳು ಮಾತನಾಡುವುದರ ಮೇಲೆ, ಉಸಿರಾಟದ ಪ್ರಕ್ರಿಯೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಮಕ್ಕಳ ಕಲಿಕೆಯ ಸಾಮರ್ಥ್ಯ ಕೂಡ ಕುಂಠಿತವಾಗುತ್ತದೆ. ಮಕ್ಕಳ ಸೂಕ್ಷ್ಮ ಕಣ್ಣುಗಳಿಗೆ ಹಾನಿಯಾಗುತ್ತದೆ. ಮಕ್ಕಳು ಹೆಚ್ಚಾಗಿ ಮೊಬೈಲ್ ನೋಡೋದ್ರಿಂದ ಮಯೋಪಿಯಾ ಡಿಸೀಸ್ ಎಂಬ ಕಣ್ಣಿನ ಸಮಸ್ಯೆ ಉಂಟಾಗುತ್ತದೆ. ಇದರಿಂದ ಶಾಶ್ವತ ದೃಷ್ಟಿದೋಷದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮೊಬೈಲ್ನಿಂದ ಹೆಚ್ಚು ಬ್ಲೂ ರೇ ಕಿರಣಗಳು ಕಣ್ಣಿಗೆ ಬೀಳೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಕನ್ನಡಕ ಬಳಸುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಫೋನ್ ನೋಡುವಾಗ ಮಕ್ಕಳು ತಮ್ಮ ಕಣ್ಣು ರೆಪ್ಪೆಗಳನ್ನ ಮಿಟುಕಿಸಲು ಮರೆಯುತ್ತಾರೆ. ಕಣ್ಣು ರೆಪ್ಪೆಗಳು ಚಲಿಸುತ್ತಿದ್ದರೆ ಕಣ್ಣುಗಳು ಒಣಗುತ್ತವೆ. ಇದರಿಂದಾಗಿ ಕಣ್ಣುಗಳಲ್ಲಿರುವ ಕಪ್ಪು ಗುಡ್ಡೆ ತೆಳುವಾಗುತ್ತದೆ. ಇದರ ಜೊತೆಗೆ ಒಂದು ಕ್ಷಣ ಮೊಬೈಲ್ ಬಂದಾದರೂ ಅಥವಾ ಕರೆ ಬಂದರೂ ಮಕ್ಕಳು ಸಹಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಮೊಬೈಲ್ಗೆ ಮಕ್ಕಳು ಅಡಿಕ್ಟ್ ಆಗ್ತಾ ಇದ್ದಾರೆ. ಇದರಿಂದಾಗಿ ಮಕ್ಕಳಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಬೆಳೆಯುತ್ತಿಲ್ಲ. ಊಟ ತಿಂಡಿ ಅಷ್ಟೇ ಯಾಕೆ, ವಿದ್ಯಾಭ್ಯಾಸದ ಕಡೆಯೂ ಮಕ್ಕಳು ಗಮನ ಹರಿಸುವುದಿಲ್ಲ. ಇದರ ಜೊತೆಗೆ ಶ್ರವಣ ಸಮಸ್ಯೆ ಕೂಡ ಉಂಟಾಗುತ್ತೆ. ಮಕ್ಕಳಲ್ಲಿ ಶಾಶ್ವತವಾಗಿ ಕಿವುಡು ಬರಬಹುದು. ಹೆಚ್ಚಾಗಿ ಮೊಬೈಲ್ ಬಳಸುವ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡದೇ ಇದ್ರೆ ಮಕ್ಕಳಲ್ಲಿ ಖಿನ್ನತೆ ಉಂಟಾಗುತ್ತದೆ. ಮೊಬೈಲ್ ಕಾರಣದಿಂದಾಗಿ ತಂದೆ ತಾಯಿಯ ಮಾತನ್ನ ಅಲಕ್ಷಿಸುತ್ತಾರೆ. ಅದಕ್ಕೂ ಮುಂದೆ ಹೋಗಿ ನೋಡೋದಾದ್ರೆ ಈ ಮಕ್ಕಳು ಪೋಷಕರನ್ನೇ ದ್ವೇಷಿಸುವ ಪರಿಸ್ಥಿತಿ ಮಕ್ಕಳ ಮನಸ್ಸಿಗೆ ಬಂದ್ಬಿಡುತ್ತದೆ. ಅದರ ಜೊತೆಗೆ ಮಕ್ಕಳ ಕೈಗೆ ಹೆಚ್ಚಾಗಿ ಮೊಬೈಲ್ ಕೊಡೋದ್ರಿಂದ ಮಕ್ಕಳು ಅನೇಕ ಕೆಟ್ಟ ಕೃತ್ಯಗಳಿಗೆ ಬಲಿಯಾಗ್ತಾ ಇದ್ದಾರೆ. ಆದ್ದರಿಂದ ಪೋಷಕರು ಈ ವಿಚಾರದ ಮೇಲೆ ಹೆಚ್ಚಿನ ಗಮನ ವಹಿಸಬೇಕಿದೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ ಕಣ್ಣು ಹೇಗಾಗಿದೆ, ಅದಕ್ಕೆ ಜಾಸ್ತಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡಿ. ಈ ವಿಡಿಯೋಗಳನ್ನ ಮಕ್ಕಳಿಗೆಲ್ಲ ತೋರಿಸಿ. ಮಕ್ಕಳಿಗೆ ಮೊಬೈಲ್ ಕೊಡುವ ಬದಲು ಒತ್ತಡದ ಬದುಕಿನಲ್ಲೂ ಮಕ್ಕಳ ಜೊತೆ ಹೆಚ್ಚು ಸಮಯ ಕೊಡೋದನ್ನ ರೂಢಿಸಿಕೊಳ್ಳಬೇಕು. ಮಕ್ಕಳು ಯಾವಾಗಲೂ ಕ್ರಿಯಾಶೀಲರಾಗುವಂತೆ ಮಾಡಬೇಕು. ಮಕ್ಕಳಿಗೆ ಸಣ್ಣ ಪುಟ್ಟ ಕಥೆಗಳನ್ನ ಹೇಳುವುದರ ಮೂಲಕ ಮಕ್ಕಳು ಸಂಸ್ಕಾರವನ್ನ ಕಲಿಯುವಂತೆ ಮಾಡಬೇಕು. ಅದರ ಜೊತೆಗೆ ಮಕ್ಕಳು ಎಲ್ಲರ ಜೊತೆ ಬೆರೆಯುವಂತೆ ರಜಾ ಸಮಯದಲ್ಲಿ
ಅಜ್ಜ ಅಜ್ಜಿ ಬಂಧು ಸ್ನೇಹಿತರ ಕಡೆಗೆ ಕರೆದುಕೊಂಡು ಹೋಗಿ ಸಂಬಂಧಗಳ ಮಹತ್ವವನ್ನು ತಿಳಿಸಿಕೊಡಬೇಕಾಗಿದೆ. ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡುವುದರ ಮೂಲಕ ಅವರ ಕಲಿಕಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕು. ಎಲೆಕ್ಟ್ರಿಕ್ ಗ್ಯಾಜೆಟ್ಗಳನ್ನ ದೂರ ಇರಿಸುವುದು ಉತ್ತಮ. ಮಕ್ಕಳ ಕೈಗೆ ಹೆಚ್ಚಾಗಿ ಮೊಬೈಲ್ ಕೊಟ್ಟು ಪೋಷಕರೇ ಮಕ್ಕಳ ಪಾಲಿಗೆ ಶತ್ರುಗಳಾಗುವ ಬದಲು ಮಕ್ಕಳ ಪಾಲಿಗೆ ನೀವೇ ಸೂಪರ್ ಹೀರೋ ಆಗಬೇಕಾದ ಗುರುತರ ಜವಾಬ್ದಾರಿ ನಿಮ್ಮ ಹೆಗಲಿಗಿದೆ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.